ಜೈಲಲ್ಲಿ ಆರೋಪಿ ಪವಿತ್ರ ಗೌಡಗೆ ತೀವ್ರ ಜ್ವರ ಕಾಣಿಸಿಕೊಂಡಿದೆ. ಅನಾರೋಗ್ಯ ಹಿನ್ನೆಲೆ ಇಂದು ವಿಚಾರಣೆಗೆ ಪವಿತ್ರ ಗೌಡ ಬಂದಿರಲಿಲ್ಲ. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಆರೋಗ್ಯ ಇವಾಗ ಹೇಗಿದೆ ಅಂತ ಜಡ್ಜ್ ಕೇಳಿದ್ದಾರೆ. ಜ್ವರ ಇದೆ ಮೇಡಮ್, ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ, ಸೂಕ್ತ ವೈದ್ಯಕೀಯ ಸೌಲಭ್ಯ ಒದಗಿಸೋದಕ್ಕೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ತೀವ್ರ ಜ್ವರ, ಲೋ ಬಿಪಿಯಿಂದ ಬಳಲುತ್ತಿದ್ದಾರೆ. ನಿನ್ನೆಯಿಂದ ಜೈಲಿನ ಆಸ್ಪತ್ರೆಯಲ್ಲೇ ಪವಿತ್ರ ಗೌಡಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಹೇಗಿದ್ದಾರೆ ಅಂತ ಜಡ್ಜ್ ಕೇಳಿದಾಗ ಅವರು ತೀವ್ರ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಅಂತ ಹೇಳಿದಾಗ ಸೂಕ್ತ ಚಿಕಿತ್ಸೆ ಕೊಡಿಸಿ ಅಂತ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್, ಇವತ್ತು ಕೇಸ್ನ ಮಾಫಿ ಸಾಕ್ಷಿ ಪ್ರದೋಷ್ ಹೇಳಿಕೆಯನ್ನು ದಾಖಲಿಸಲಾಗುತ್ತೆ. ಸಿಸಿಎಚ್ 59ರ ನ್ಯಾಯಾಧೀಶರಿಂದ ಅರ್ಜಿ ವಿಚಾರಣೆ. ನಿನ್ನೆ ಸಂಜೆಯೇ ಇಮೇಲ್ ಮೂಲಕ ಅರ್ಜಿಯನ್ನ ಜೈಲಿಗೆ ರವಾನಿಸಲಾಗಿದೆ. ಇಮೇಲ್ ಮುಖಾಂತರ ಅರ್ಜಿ ಜೈಲಿಗೆ ರವಾನೆಯಾಗಿದೆ. ಅರ್ಜಿ ಸಂಪೂರ್ಣವಾಗಿ ಓದಿ ಪ್ರದೋಷ್ ಸಹಿ ಹಾಕಬೇಕಾಗಿದೆ. ಜೈಲಾಧಿಕಾರಿಗಳು ಇನ್ನೂ ಯಾಕೆ ಪ್ರದೋಷ್ ಗಮನಕ್ಕೆ ತಂದಿಲ್ಲ ಅನ್ನೋದು ಗೊತ್ತಿಲ್ಲ. ಅರ್ಜಿಗೆ ಸಹಿ ಮಾಡುವಂತೆ ಪ್ರದೋಷ್ಗೆ ಜಡ್ಜ್ ಸೂಚಿಸಿದ್ದಾರೆ. ಮಧ್ಯಾಹ್ನ 3:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. 3:30ರ ಒಳಗೆ ಅರ್ಜಿ ಓದಿ ಸಹಿ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಮಾಫಿ ಸಾಕ್ಷಿ ಆಗ್ತೀನಿ ಅಂದ ತಕ್ಷಣ ಆಯ್ತು ಬಾರಪ್ಪ ನೀನು ಹೇಳಿದ್ರು ಕೇಳ್ತೀವಿ ಅಂತ ಹೇಳಕ್ಕಾಗಲ್ಲ. ದೇರ್ ವಿಲ್ ಬಿ ಇಟ್ಸ್ ಓನ್ ಪ್ರೊಸೀಜರ್ಸ್. ಮಾಫಿ ಸಾಕ್ಷಿ ಆಗಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಗಳಿದ್ದಾವೆ. ಸೊ ಅದಕ್ಕೆ ಸಹಿ ಹಾಕಬೇಕಾಗುತ್ತೆ ಪ್ರದೋಷ್. ಸಹಿ ಹಾಕಿದ ನಂತರ ಕಾನೂನುಗಳು ಏನಿದೆ ಅಥವಾ ಕಾನೂನಿನ ನಿಯಮ ಏನಿದೆ ಅದಕ್ಕೆ ಹಿ ಶುಡ್ ಬಿ ಅಬೈಡ್ ಅದಕ್ಕೆ